ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಸಾಬೂದಾನ ವಡ ಅಥವಾ ಸಬ್ಬಕ್ಕಿ ವಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸಾಬೂದಾನ ವಡೆಯಲ್ಲಿ ಒಂದು ವಿಶೇಷತೆ ಇದೆ. ಅದೇನೆಂದರೆ ನಾವು ಸಾಬೂದಾನ ವಡವನ್ನು ನಾವು ಡೀಪ್ ಫ್ರೈ ಮಾಡ್ತಾ ಇಲ್ಲ. ಇದನ್ನು ಡೀಪ್ ಫ್ರೈ ಮಾಡಿದಾಗ ಎಷ್ಟು ಕ್ರಿಸ್ಪಿಯಾಗಿರುತ್ತೋ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ನಾನು ಇಲ್ಲಿ 2 ಕಪ್ಪು ನೆನೆಸಿದ ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ನಾನು 2 ಗಂಟೆಗಳ ಕಾಲ ನೆನೆಸಿದ್ದೀನಿ. ಸಬ್ಬಕ್ಕಿ ಇಷ್ಟು ಸಾಫ್ಟ್ ಇದ್ದರೆ ಸಾಕು. ಮತ್ತು ಅದನ್ನು ತುಂಬ ನೀರಿನಂಶ ಇಡಬಾರ್ದು, ಸ್ವಲ್ಪ ಡ್ರೈ ಇದ್ರೇ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು 1 ಕಪ್ನಷ್ಟು ಬೇಯಿಸಿಕೊಂಡ ಆಲೂಗಡ್ಡೆನ ಹಾಕೋತಾ ಇದ್ದೀನಿ. ಅದರ ಸಿಪ್ಪೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಈಗ ಅರ್ಧ ಕಪ್ನಷ್ಟು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಆಮ್ಚೂರು ಪೌಡ್ರು ಹಾಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ನಾನು ಇದಕ್ಕೆ ಒಂದು ಅರ್ಧ ಚಮಚನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು 1.5 ಚಮಚದಷ್ಟು ಅಚ್ಚದ ಖಾರ ಪುಡಿಯನ್ನು ಹಾಕೋತಾ ಇದ್ದೀನಿ. ನಿಮಗೆ ಸ್ಪೈಸಿ ಬೇಕು ಅಂತಂದರೆ ಇನ್ನೊಂದು ಅರ್ಧ ಚಮಚ ಎಕ್ಸ್ಟ್ರಾ ಹಾಕೋಬೋದು. ನಾನು ಇಲ್ಲಿ ಹುರಿದು ಪುಡಿ ಮಾಡಿದ ಶೇಂಗಾ ಪುಡಿಯನ್ನು ಹಾಕೋತಾ ಇದ್ದೀನಿ. 3 ಚಮಚದಷ್ಟು ಹಾಕೋತಾ ಇದ್ದೀನಿ. ಹುರಿದ್ಬಿಟ್ಟು ಅದರದ್ದು ಸಿಪ್ಪೆ ತೆಗೆದು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಅರ್ಧ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಈಗ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀವು ಬೇಕಾದರೆ ಇಲ್ಲಿ ಸಣ್ಣಗೆ ಹೆಚ್ಚಿದ ಹಸಿರು ಮೆಣಸಿನಕಾಯಿನೂ ಹಾಕೋಬೋದು. ಚೆನ್ನಾಗಿ ಹೀಗೆ ಕಲಿಸ್ತಾ ಹೋಗೋಣ. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ತಾ ಹೋಗಬೇಕು. ನಾವು ಇದಕ್ಕೆ ನೀರನ್ನು ಉಪಯೋಗಿಸ್ತಾ ಇಲ್ಲ. ಸೊ ಈಗ ಇದು ಕಲಸಿದ್ದಾಗಿದೆ. ಈಗ ಸೊ ಇಷ್ಟ ಆದರೆ ಸಾಕು. ಈಗ ನಾನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾನು ಇದನ್ನು ರೌಂಡ್ ಶೇಪ್ ಅಲ್ಲಿ ಮಾಡ್ಕೋತಾ ಇದ್ದೀನಿ. ಚಿಕ್ಕ ಚಿಕ್ಕ ನಿಂಬೆ ಹಣ್ಣು ಇರುತ್ತಲ್ಲ, ಆ ಗಾತ್ರದ್ದು ನಾನು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಹೀಗೆ ಮಾಡ್ಕೋಬೇಕು. ಕೈಗೆ ಅಂಟಬಾರ್ದು ಅಂತ ನಾನು ಇಲ್ಲಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಹೀಗೇ ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಈಗ ನಾವು ಹೀಗೆ ಎಲ್ಲ ಉಂಡೆಗಳನ್ನು ಫಸ್ಟು ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಆಮೇಲೆ ಮುಂದಿನ ಪ್ರೊಸೀಜರ್ನ ಮಾಡೋಣ. ನೋಡಿ, ಇಷ್ಟು ಮಾಡಿಕೊಂಡ್ರೆ ಸಾಕು. ಈಗೆಲ್ಲ ಉಂಡೆಗಳನ್ನು ನಾನು ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಮೊದಲೇ ಹೇಳಿದಾಗೆ ನಾನು ಡೀಪ್ ಫ್ರೈ ಮಾಡ್ತಾ ಇಲ್ಲ. ಅದರ ಬದಲಾಗಿ ನಾನು ಇಲ್ಲಿ ಪಡ್ಡಿನ ಹಂಚಿನಲ್ಲಿ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾವು ಫಸ್ಟು ಪಡ್ಡಿನ ಹಂಚನ್ನು ಕಾಯಕ್ಕಿಡೋಣ. ಈಗ ಸ್ವಲ್ಪ ಎಣ್ಣೆ ಹಾಕೋತಾ ಹೋಗೋಣ. ನೋಡಿ, ಎಲ್ಲ ಕಡೆಯೂ ಎಣ್ಣೆ ಹಾಕ್ಕೊಂಡು, ಈಗ ಎಣ್ಣೆ ಹಾಕ್ಕೊಂಡಿದ್ದಾಗಿದೆ. ಈಗ ಸ್ವಲ್ಪ ಹಾಕಿದರೆ ಸಾಕು. ಈಗ ನಾವು ಒಂದೊಂದಾಗಿ ಆ ಉಂಡೆಗಳನ್ನು ಇಡ್ತಾ ಹೋಗೋಣ. ಇವುಗಳನ್ನು ನಾವು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಇದರ ಮೇಲೆ ಏನೂ ಮುಚ್ಚೋದು ಅವಶ್ಯಕತೆ ಇಲ್ಲ. ನಾವು ದೊಡ್ಡ ಉರಿಯಲ್ಲಿ ಇದನ್ನು ಫ್ರೈ ಮಾಡಿದರೆ ಅದು ಕ್ರಿಸ್ಪಿಯಾಗಿ ಬರಲ್ಲ, ಅದಕ್ಕೆ ಕಲರ್ ಅಷ್ಟೇ ಬರುತ್ತೆ. ಸೊ ನಾವಿದನ್ನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಸೊ ಈಗ ಇಟ್ಟಿದ್ದಾಗಿದೆ. ಈಗ ನಾವು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋತಾ ಹೋಗೋಣ. ಕಂದು ಬಣ್ಣ ಬರುವವರೆಗೂ ಅವನ್ನ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಅದನ್ನು ನಾವು ಟರ್ನ್ ಮಾಡ್ಕೋತಾ ಹೋಗೋಣ. ಹಾಗೆ ಒಂದೊಂದಾಗಿ ನಾವು ಅದನ್ನು ಟರ್ನ್ ಮಾಡ್ಕೋತಾ ಹೋಗೋಣ. ಅದು ಸುತ್ತಲೂ ಕಂದು ಬಣ್ಣ ಬರುವವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಇದರ ಮೇಲೆ ಏನೂ ಮುಚ್ಚೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ಹೀಗೆ ಅದನ್ನು
ತಿರುಗಿಸಿ ಹಾಕ್ತಾ ಹೋಗೋಣ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ಅಷ್ಟೇ ಬಳಸಿರೋದು. ಡೀಪ್ ಫ್ರೈ ಮಾಡ್ತೀವಲ್ವಾ, ಅದರಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಎಲ್ಲ ಕಡೆನೂ ನಾವು ಕಂದು ಬಣ್ಣವರೆಗೂ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ಒಂದೊಂದಾಗಿ ಅದನ್ನು ತಕ್ಕೋತಾ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಕಲರ್ ಅಷ್ಟೇ ಅಲ್ಲ, ಅದು ಕ್ರಿಸ್ಪಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ನಾನು ಮುಂದೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ನೋಡಿ ಚೆನ್ನಾಗಿದೆ. ಹಾಗೆ ಮಿಕ್ಕಿದ್ದನ್ನೆಲ್ಲ ಸೇಮ್ ಪ್ರೊಸೀಜರಲ್ಲೇ ನಾನು ಮಾಡ್ಕೋತಾ ಹೋಗ್ತೀನಿ. ಸೊ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಇದ್ದರೆ ಸಾಕು. ಇದನ್ನು ನಾವು ಮಾಡ್ಕೋಬೋದು. ನಿಮಗೆ ಡೀಪ್ ಫ್ರೈನ ತಿನ್ನಬೇಕು ಅಂತ ಇರುತ್ತೆ, ಆದರೆ ಹೆಲ್ತಿಗೋಸ್ಕರ ನೀವು ಅವಾಯ್ಡ್ ಮಾಡ್ತಾ ಇರ್ತೀರಲ್ವ, ಆವಾಗ ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ನಿಮಗೆ ಸೇಮ್ ಡೀಪ್ ಫ್ರೈ ಟೇಸ್ಟೇ ಬರುತ್ತೆ. ಸೊ ನೀವು ಡೀಪ್ ಫ್ರೈ ತುಂಬ ಎಣ್ಣೆ ಬಳಸುವಾಗೂ ಇರಲ್ಲ, ಸೊ ಹೆಲ್ದಿಯಾಗೂ ಇರುತ್ತೆ. ಇದನ್ನು ನೀವು ಸಂಜೆ ಸ್ನ್ಯಾಕ್ಸ್ಗಾದರೂ ಮಾಡ್ಬೋದು ಅಥವಾ ಉಪವಾಸ ಇದ್ದಾಗೂ ಮಾಡ್ಬೋದು. ಇದನ್ನು ಮಕ್ಕಳಿಗೆ ಸಾಯಂಕಾಲ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಸೊ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನನಗೆ ಕಮೆಂಟ್ನಲ್ಲಿ ಹೇಗೆ ಬಂದಿದೆ ಅಂತ ತಿಳಿಸಿ. ಇಲ್ಲಪ್ಪ ನಮಗೆ ಡೀಪ್ ಫ್ರೈನೇ ಬೇಕು ಅಂದರೆ ರೆಸಿಪಿ ಸೇಮ್ ಇರುತ್ತೆ. ಸೊ ಇದನ್ನ ನೀವು ಅಂಗೈಯಲ್ಲಿ ತಟ್ಬಿಟ್ಟು ಎಣ್ಣೆಯಲ್ಲಿ ಕರೆದ್ರೆ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಡೀಪ್ ಫ್ರೈ ಮಾಡ್ದೇ ಹೇಗೆ ಸಬ್ಬಕ್ಕಿ ವಡ ಅಥವಾ ಸಾಬೂದಾನ ವಡ ಮಾಡೋದು ಅಂತ. ನೀವು ಡೀಪ್ ಫ್ರೈ ಮಾಡಿದಾಗ ಹೇಗೆ ಬರುತ್ತೋ, ಹೊರಗಿಂದ ಕ್ರಿಸ್ಪಿ ಒಳಗಿಂದ ಸಾಫ್ಟು, ಹಾಗೇ ಸೇಮ್ ಆಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಟೇಸ್ಟಲ್ಲೂ ಏನೂ ಡಿಫ್ರೆನ್ಸ್ ಇರಲ್ಲ. ನೀವು ಡೀಪ್ ಫ್ರೈ ಮಾಡ್ತೀರಲ್ವ, ಆವಾಗ ಹೇಗೆ ಟೇಸ್ಟ್ ಇರುತ್ತೋ ಹಾಗೆಯೇ ಈ ವಿಧಾನದಲ್ಲಿ ಮಾಡಿದ್ರೂ ಟೇಸ್ಟ್ ಸೇಮ್ ಬರುತ್ತೆ. ಬನ್ನಿ, ನಾ ಈಗ ನಿಮಗೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಒಮ್ಮೆ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ನನಗೆ ಹೇಗೆ ಬಂತು ಅಂತ ತಿಳಿಸಿ. ಮುಂದಿನ ಒಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.